ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಲ್ಕನೇ ಮನೆಯಲ್ಲಿ ಇರುವಂಥ ಗ್ರಹಗಳು ಅಥವಾ ನಾಲ್ಕನೇ ಮನೆ ಅಧಿಪತಿ ಇರುವಂಥ ಒಂದು ಮನೆಯ ಪ್ರಕಾರ ನಿಮ್ಮ ಒಂದು ತಾಯಿ ಯಾವ ಥರ ಇರ್ತಾರೆ, ನಿಮ್ಮ ತಾಯಿಯ ಕ್ಯಾರೆಕ್ಟ್ರು ಯಾವ ಥರ ಇರ್ತದೆ ಮತ್ತು ನಿಮ್ಮ ತಾಯಿ ಜೊತೆ ನಿಮ್ಮ ಸಂಬಂಧ ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸಿಕೊಡ್ತಿದ್ದೇವೆ. ಸಾಮಾನ್ಯವಾಗಿ ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ತಾಯಿಯ ಬಗ್ಗೆ ಡೀಟೇಲಾಗಿ ನೋಡ್ಬೋದು. ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ, ಇದು ಮಿಥುನ ಲಗ್ನ ಆಗುತ್ತೆ. ಇಲ್ಲಿಂದ ನಾಲ್ಕನೇ ಮನೆ 1 2 3 4. ಈ ನಾಲ್ಕನೇ ಮನೆ ಅನ್ನೋದು ತಾಯಿಯ ಬಗ್ಗೆ ಸೂಚಿಸ್ತದೆ. ನೀವು ಇಲ್ಲಿ ನಿಮ್ಮ ತಾಯಿಯ ಬಗ್ಗೆ ತಿಳ್ಕೊಬೇಕಾದ್ರೆ ನಾಲ್ಕನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು. ಮೊದಲನೇದಾಗಿ ನಾವು ನಾಲ್ಕನೇ ಮನೆ ಅಧಿಪತಿ ಎಲ್ಲೆಲ್ಲಿದ್ದಾನೆ ಅಂತ ತಿಳ್ಕೊಂಡು ನಿಮ್ಮ ತಾಯಿ ಯಾವ ಥರ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಏನಾದರೂ ಇದು ಮಿಥುನ ಲಗ್ನ ತಿಳ್ಕೊಳ್ಳಿ. ನಾಲ್ಕನೇ ಮನೆ ಅಧಿಪತಿ ಯಾರಾಗ್ತಾರೆ? ಬುಧ ಆಗ್ತಾರೆ. ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಬುಧ ಏನಾದರೂ ಲಗ್ನದಲ್ಲಿದ್ದರೆ ನಿಮಗೆ ನಿಮ್ಮ ತಾಯಿ ಸಪೋರ್ಟಿವ್ ಆಗಿರ್ತಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಮ ಒಂದು ಪ್ರಗತಿಗೆ ಅವರು ಕಾರಣಕರ್ತರಾಗಿರ್ತಾರೆ. ನಾಲ್ಕನೇ ಮನೆ ಅಧಿಪತಿ ಏನಾದರೂ 2ನೇ ಮನೆಯಲ್ಲಿದ್ದರೆ ನಿಮ್ಮ ತಾಯಿ ತುಂಬ ರಿಚ್ ಆಗಿರ್ತಾರೆ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ, ಫ್ಯಾಮಿಲಿಯಲ್ಲಿ ಅವರ ಮಾತು ತುಂಬ ನಡೀತದೆ. ನಾಲ್ಕನೇ ಮನೆ ಅಧಿಪತಿ ಏನಾದರೂ 3ನೇ ಮನೆಯಲ್ಲಿದ್ದರೆ ನಿಮ್ಮ ತಾಯಿಗೆ ತುಂಬ ಒಂದು ಪ್ರಾಣ ಜಾಸ್ತಿ ಮಾಡ್ತಾರೆ, ಧೈರ್ಯ ಜಾಸ್ತಿ ಇರ್ತದೆ. ನಾಲ್ಕನೇ ಮನೆ ಅಧಿಪತಿ 4ನೇ ಮನೆಯಲ್ಲಿದ್ದರೆ ತುಂಬ ಒಂದು ರಿಚ್ ಆಗಿರ್ತಾರೆ ನಿಮ್ಮ ತಾಯಿ ಬಳಿ ಹೆಚ್ಚು ಆಸ್ತಿ ಇರ್ಬೋದು, ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ, ಲವ್ ಕೇರಿಂಗ್ ಜಾಸ್ತಿ ಇರ್ತದೆ. ನಾಲ್ಕನೇ ಮನೆ ಅಧಿಪತಿ ಏನಾದರೂ 5ನೇ ಮನೆಯಲ್ಲಿದ್ದರೆ ನಿಮ್ಮ ಬಗ್ಗೆ ತುಂಬ ಒಂದು ಲವ್ ಇರ್ತದೆ, ಕೇರಿಂಗ್ ಇರ್ತದೆ, ನಿಮಗೆ ಒಂದು ತುಂಬ ಕಾಳಜಿ ಮಾಡ್ತಾರೆ, ಕೇರಿಂಗ್ ಮಾಡ್ತಾರೆ, ತುಂಬ ಲಕ್ಕಿಯಾಗಿರ್ತಾರೆ ನಿಮಗೆ ನಿಮ್ಮ ತಾಯಿ. ನಾಲ್ಕನೇ ಮನೆ ಅಧಿಪತಿ ಏನಾದರೂ 6ನೇ ಮನೆಯಲ್ಲಿದ್ದರೆ ನಿಮ್ಮ ತಾಯಿ ಜೊತೆ ನಿಮ್ಮ ಸಂಬಂಧ ಅಷ್ಟೇನು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ನಾಲ್ಕನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದರೆ ನಿಮ್ಮ ತಾಯಿ ನಿಮಗೆ ಶತ್ರು ಥರನೇ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ತಾಯಿ ಸೇವಾ ಮನೋಭಾವನೆ ಹೊಂದಿರ್ತಾರೆ, ಸೇವಾ ಕ್ಷೇತ್ರದಲ್ಲಿರುವಂಥ ಚಾನ್ಸ್ ಇರ್ತದೆ. ನಾಲ್ಕನೇ ಮನೆ ಅಧಿಪತಿ ಏನಾದರೂ 7ನೇ ಮನೆಯಲ್ಲಿದ್ದರೆ ನಿಮ್ಮ ಮದುವೆಯಲ್ಲಿ ನಿಮ್ಮ ತಾಯಿ ತುಂಬ ಒಂದು ಸಪೋರ್ಟ್ ಮಾಡ್ತಾರೆ, ನಿಮ್ಮ ಮದುವೆಗೆ ನಿಮ್ಮ ತಾಯಿ ಕಾರಣಕರ್ತರಾಗಿರ್ತಾರೆ. ಮತ್ತು ನಿಮ್ಮ ತಾಯಿ ಸೋಷಿಯಲಲ್ಲಿ ತುಂಬ ಒಂದು ಚೆನ್ನಾಗಿರ್ತಾರೆ, ಸೋಷಿಯಲಲ್ಲಿ ಜಾಸ್ತಿ ಮಿಂಗಲ್ ಆಗ್ತಾರೆ. ನಾಲ್ಕನೇ ಮನೆ ಅಧಿಪತಿ ಏನಾದರೂ 8ನೇ ಮನೆಯಲ್ಲಿದ್ದರೆ ನಿಮ್ಮ ತಾಯಿ ನಿಮ್ಮ ಜೊತೆ ಅಷ್ಟೇನೂ ಚೆನ್ನಾಗಿರಲ್ಲ, ಬ್ಯಾಡ್ ಆಗಿರ್ತಾರೆ, ನಿಮ್ಮ ತಾಯಿ ತುಂಬ ಸೀಕ್ರೆಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. ನಾಲ್ಕನೇ ಮನೆ ಅಧಿಪತಿ ಏನಾದರೂ 9ನೇ ಮನೆಯಲ್ಲಿದ್ದರೆ ನಿಮ್ಮ ತಾಯಿ ತುಂಬ ಲಕ್ಕಿಯಾಗಿರ್ತಾರೆ, ನಿಮಗೆ ತುಂಬ ಒಂದು ಸಪೋರ್ಟ್ ಮಾಡ್ತಾರೆ, ನಿಮ್ಮ ಭಾಗ್ಯೋದಯಕ್ಕೆ ಅವರು ಕಾರಣಕರ್ತರಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ತಾಯಿ ತುಂಬ ಧಾರ್ಮಿಕತೆ ಬಗ್ಗೆ ಹೆಚ್ಚು ಶ್ರದ್ಧೆ ಹೊಂದಿರ್ತಾರೆ ಮತ್ತು ದೇವರ ಭಕ್ತಿ ಜಾಸ್ತಿ ಇರ್ತದೆ. ನಾಲ್ಕನೇ ಮನೆ ಅಧಿಪತಿ ಏನಾದರೂ 10ನೇ ಮನೆಗೆ ಹೋದರೆ ನಿಮ್ಮ ತಾಯಿಗೆ ಜಾಬಲ್ಲಿರ್ತಾರೆ, ಗೌರ್ಮೆಂಟ್ ಜಾಬಲ್ಲಿರ್ಬೋದು, ಸಮಾಜದಲ್ಲಿ ಒಳ್ಳೆಯ ಹೆಸರಿರ್ತದೆ ಅವರಿಗೆ, ನಿಮ್ಮ ತಾಯಿಗೆ ಸಮಾಜದಲ್ಲಿ ಜನ ಗುರುತಿಸ್ತಾರೆ ಅವರನ್ನು. ನಾಲ್ಕನೇ ಮನೆ ಅಧಿಪತಿ ಏನಾದರೂ 11ನೇ ಮನೆಯಲ್ಲಿದ್ದರೆ ನಿಮ್ಮ ತಾಯಿ ಬಿಸ್ನೆಸ್ ಮೈಂಡ್ ಇರ್ತಾರೆ, ಬಿಸ್ನೆಸ್ ಮಾಡ್ತಿರ್ಬೋದು, ತುಂಬ ಫ್ರೆಂಡ್ಲಿ ಆಗಿರ್ತಾರೆ ನಿಮ್ಮ ಜೊತೆ ಅವರು, ನಿಮಗೆ ಕೂಡ ತುಂಬ ಲಾಭಕಾರಿಯಾಗಿರ್ತಾರೆ. ನಾಲ್ಕನೇ ಮನೆ ಅಧಿಪತಿ ಏನಾದರೂ 12ನೇ ಮನೆಯಲ್ಲಿದ್ದರೆ ನಿಮ್ಮ ತಾಯಿ ನಿಮ್ಮ ಜೊತೆ ಅಷ್ಟೊಂದು ಚೆನ್ನಾಗಿರಲ್ಲ, ಸಂಬಂಧ ಅಷ್ಟೇನು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು, ನಿಮ್ಮ ಜೊತೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತದೆ, ಹೆಲ್ತ್ ಸರಿ ಇರಲ್ಲ, ನಿಮ್ಮ ತಾಯಿಗೆ ಹೆಲ್ತ್ ಸಮಸ್ಯೆ ಇರ್ತದೆ, ಕಷ್ಟ ಇರ್ತದೆ. ಇದು ನಾಲ್ಕನೇ ಮನೆ ಅಧಿಪತಿ ವಿವಿಧ ಭಾವಗಳಲ್ಲಿ ಇರುವ ಪ್ರಕಾರ ನಿಮ್ಮ ಒಂದು ತಾಯಿ. ಈಗ 4ನೇ ಮನೆಯಲ್ಲಿರುವಂಥ ಒಂದು ಪರ್ಟಿಕ್ಯುಲರ್ ಗ್ರಹಗಳ ಪ್ರಕಾರ ನಿಮ್ಮ ತಾಯಿ ಯಾವ ಥರ ಇರ್ತಾರೆ ಅಂತ ನೋಡೋಣ. ಇಲ್ಲಿ 4ನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ನಿಮ್ಮ ತಾಯಿ ತುಂಬ ಒಂದು ಸ್ಟ್ರಾಂಗ್ ಇರ್ತಾರೆ, ತುಂಬ ಅಧಿಕಾರಿಶಾಹಿ ಒತ್ತಿ ತಂದಿರ್ತಾರೆ. ಇಲ್ಲಿ ಚಂದ್ರ ಇದ್ದರೆ ತುಂಬ ಕೂಲಾಗಿರ್ತಾರೆ, ತುಂಬ ಸಾಫ್ಟ್ ನೇಚರ್ ಇರ್ತಾರೆ, ನಿಮಗೆ ಸಪೋರ್ಟ್ ಆಗಿರ್ತಾರೆ, ತುಂಬ ಒಂದು ಸಾಫ್ಟ್ ಅಂದಿರ್ತಾರೆ ಅವರು. ಇಲ್ಲಿ ಏನಾದರೂ ಬುಧ ಇದ್ದರೆ ನಿಮ್ಮ ತಾಯಿ ಕ್ಯಾಲ್ಕುಲೇಟಿವ್ ಮೈಂಡ್ ಹೊಂದಿರ್ತಾರೆ, ಆ ಕಡೆ ಈ ಕಡೆ ಅಂತ ಸ್ವಲ್ಪ ಜಾಸ್ತಿ ಇರ್ತದೆ, ತುಂಬ ಕನ್ಫ್ಯೂಸ್ಡ್ ಮೈಂಡ್ ಆಗಿರ್ತಾರೆ. 4ನೇ ಮನೆಯಲ್ಲಿ ಬುಧ ಇದ್ದರೆ. 4ನೇ ಮನೆಯಲ್ಲಿ ಗುರು ಇದ್ದರೆ ನಿಮ್ಮ ತಾಯಿ ಧಾರ್ಮಿಕತೆ ಬಗ್ಗೆ ಜಾಸ್ತಿ ಆಸಕ್ತಿ ಹೊಂದಿರ್ತಾರೆ. ಇಲ್ಲಿ ಏನಾದರೂ ಮಂಗಳ ಇದ್ದರೆ ನಿಮ್ಮ ತಾಯಿ 4ನೇ ಮನೆಯಲ್ಲಿ ಮಂಗಳ ಇದ್ದರೆ ನಿಮ್ಮ ತಾಯಿ ಜಗಳ ಪ್ರವೃತ್ತಿ ಹೊಂದಿರ್ತಾರೆ, ಜಗಳ ಮಾಡ್ತಾರೆ ನಿಮ್ಮ ಜೊತೆ. 4ನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ ನಿಮ್ಮ ತಾಯಿ ಜೊತೆ ನಿಮ್ಮ ಕನೆಕ್ಷನ್ ಅಷ್ಟೇನು ಚೆನ್ನಾಗಿರಲ್ಲ, ಅಷ್ಟೇನು ಬಾಂಡಿಂಗ್ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ನಿಮ್ಮ ತಾಯಿ ತುಂಬ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ, ಕೆಲಸದ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ, ಶಿಸ್ತು ಹೊಂದಿರ್ತಾರೆ ಅವರು. 4ನೇ ಮನೆಯಲ್ಲಿ ಏನಾದರೂ
ಶುಕ್ರ ಇದ್ದರೆ ನಿಮ್ಮ ತಾಯಿ ತುಂಬ ಒಂದು ನೋಡಲಿಕ್ಕೆ ಚೆನ್ನಾಗಿರ್ತಾರೆ, ನಿಮ್ಮ ಜೊತೆ ತುಂಬ ಚೆನ್ನಾಗಿ ಬಾಂಡಿಂಗ್ ಹೊಂದಿರ್ತಾರೆ, ಆರ್ಟಿಸ್ಟಿಕ್ ಆಗಿರ್ತಾರೆ. 4ನೇ ಮನೆಯಲ್ಲಿ ರಾಹು ಇದ್ದರೆ ನಿಮ್ಮ ತಾಯಿ ಸ್ವಲ್ಪ ಮೋಸ ಬುದ್ಧಿಯನ್ನು ಹೊಂದಿರ್ಬೋದು, ತುಂಬ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ. 4ನೇ ಮನೆಯಲ್ಲಿ ಕೇತು ಇದ್ದರೆ ನಿಮ್ಮ ತಾಯಿ ತುಂಬ ಸೀಕ್ರೆಟ್ ಆಗಿರ್ತಾರೆ, ಸಂಶೋಧನಾತ್ಮಕ ಸ್ವಭಾವವನ್ನು ಹೊಂದಿರ್ತಾರೆ. ಇದು 4ನೇ ಮನೆಯಲ್ಲಿ ಇರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ತಾಯಿಯ ಸ್ವಭಾವ ಅಂತ ಹೇಳ್ಬೋದು. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. 7090637934.